ಮೆಟ್ಟು ಮೂರ್ ಭಾಗ ಆಗಂಗ್ ಹೊಡೆದ್ ಬಿಡ್ತೀನಿ. ಹೌದಾ? ಇಲ್ಲ ಹುಚ್ಚ, ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಅಲ್ಲ ಯಾರೋ ಟ್ಯಾಟೂಗೋಸ್ ಅಂತ ಹೆಸರು ಹೇಳಿ ಇದಕ್ಕೆ ಮಾತಾಡ್ತಿದ್ದೀನಿ. ನನಗೆ ತಿಕ್ಲಾಕಿಸ್ಬಾರ್ದು, ನನಗೆ ಪರ್ಸನಲ್ ವಿಷಯಕ್ಕೆಲ್ಲ ಬರ್ಬಾರ್ದು ನನಗೆ. ನೀನ್ ಬರಕ್ ನೀನ್ ಯಾವ ನನ್ ಪರ್ಸನಲ್ ಬರಕ್ಕೆ ನಾನು ಎಣ್ಣೆನಾರು ಹೊಡಿತೀನಿ, ಇನ್ನೊಂದನಾರು ಮಾಡ್ತೀನಿ. ನೀನ್ ಯಾರು ಕೇಳಕ್ಕ ಮತ್ತೆ? ನನಗೇನು ಫೋನ್ ಮಾಡಿದ್ಯಾ? ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ಇನ್ಸ್ಟಾಗ್ರಾಮಲ್ಲಿ ನೀವು ಟ್ಯಾಟೋ ಅಂತ ಹೊಡೆದ್ರೆ ಬಂದ್ಬಿಡ್ತಾರೆ, ಟ್ಯಾಟೋ ಘೋಸ್ಟ್ ಅಂತೇಳಿ ಸಿಕ್ಕಾಪಟ್ಟೆ ಒಂದಷ್ಟು ವೈರಲ್ ಕೂಡ ಆಗಿದ್ರು ಇವರು. ಸೊ ಇವ್ರಿಗೆ ನಾನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಇವರು ಪ್ರ್ಯಾಂಕ್ ಮಾಡಬೇಕು ಅಂತ ನನಗೆ ಮೆಸೇಜ್ ಮಾಡಿದರೆ, ಜಯಂತ್ ಅಂತೇಳಿ. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾರಂತ ಇವರು. ಸೊ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಟ್ಯಾಟೋ ಗೋಸ್ಟ್ಗೆ. The person you have called is speaking to someone else. ಹಲೋ ಯಾರು ಸರ್ ಇದು? ಸರ್ ನಾನು ಬದ್ರಿ ಅಂತ ಅಂದ್ಬಿಟ್ಟು, ಇದು ಟ್ಯಾಟೋ ಗೋಸ್ಟ್ ಇವ್ರು ತಾನೇ ನೀವು ಮಾತಾಡ್ತಾ ಇರೋದು? ಹೌದು ಸರ್, ನಮಸ್ತೆ. ನಿಮ್ಗೆ ಏನಾಗಬೇಕಾಗಿತ್ತು ಸರ್? ಇದು ಎಲ್ಲಿ ನಿಮ್ಮದು ಇದು ಬರುತ್ತೆ ಸರ್ ಶಾಪು? ಸರ್ ನಂದು ಟ್ಯಾಟೂ ಸ್ಟುಡಿಯೋ ಬಂದ್ಬಿಟ್ಟು ಮುದ್ದಿನಪಾಳ್ಯ ಹತ್ರ. ಈ ನಂಬರ್ ಯಾರು ಕೊಟ್ಟರು ನಿಮಗೆ? ಬಿಡ್ಡ ಕೊಟ್ಟಿದ್ದು. ಇದು ನಂದು ಪರ್ಸನಲ್ ನಂಬರ್ ಅಣ್ಣ. ನಿಮಗೆ ಟ್ಯಾಟೂ ರಿಲೇಟೆಡ್ ಏನಾದರೂ ಮಾತಾಡ್ಬೇಕಾ ಅಣ್ಣ? ಹೌದು ಹೇಳಿ. ನನಗೆ ಅಣ್ಣ ಒಂದು 2 ಮಂತ್ಸಿಂದ ಒಂದು ಹುಡುಗಿ ಸಿಕ್ಕಾಪಟ್ಟೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಣ್ಣ. ಹುಡುಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಣ್ಣ? ಅರ್ಥನೇ ಆಗ್ತಿಲ್ಲ. ಅಂದರೆ ಒಂದು ಹುಡುಗಿ ನನಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಒಂದು 2 ವರ್ಷದಿಂದ ನಾನು ಲವ್ ಮಾಡ್ತಾ ಇದ್ವಿ. ಸರಿ. ಅವಾಗ ಏನಂತಂದರೆ ಇಬ್ಬರು ಮನೇಲೂ ಇದಾಗಿತ್ತು. ಒಂದ್ ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಟ್ಯಾಟೂ ರಿಲೇಟೆಡ್ ಅಂದ್ರೆ ನಂದೇ ಜೀವನ ಪರ್ವತ ಇದಾಗ್ಬಿಟ್ಟೈತೆ. ನಾನು ಬಂದ್ಬಿಟ್ಟು ಬೇರೆಯವ್ರದ್ದು ಕೇಳಿಸ್ಕೊಳ್ಳೋಷ್ಟು ಇದ್ರಲ್ಲಿಲ್ಲ. ಇಲ್ಲ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿಸ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಇನ್ನೊಂದು ನಂಬರ್ ಇದೆ ನೋಡಿ ಅಣ್ಣ. ಆ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಟ್ಯಾಟೂ ರಿಲೇಟೆಡ್ ಏನಿದ್ರು ಅದರಲ್ಲಿ ನಿಮಗೆ ಆನ್ಸರ್ ಕೊಡ್ತೀವಣ್ಣ ನಾವು. ಹೇಳಕ್ಕೆ ಬಿಡ್ತಾ ಇಲ್ಲ ನೀವು ಇಲ್ಲಿ. ಏನಂತಂದ್ರೆ ಅವಾಗ ನಾನು ಆ ಹುಡುಗಿ ಹೆಸರನ್ನ ಎದೆ ಮೇಲೆ ಅಮ್ಮು ಅಂತ ಹಾಕ್ಸ್ಕೊಂಡಿದ್ದೆ. ಆ ಹುಡುಗಿ ಹೆಸರು ಅಮೃತ ಅಂದ್ಬಿಟ್ಟು. ಸರಿ. ಇವಾಗ ನಮ್ದು ಅಣ್ಣ 1 ಇಯರ್ ಆಯ್ತು ಇಬ್ರದ್ದು ಬ್ರೇಕಪ್ ಆಗಿ. ಸರಿ. ಇವಾಗ ನಾನು ಮದುವೆ ಆಗ್ತಿರೋ ಹುಡುಗಿ ಹೆಸರು ಪರಿಮಳ ಅಂತ ಅಂದ್ಬಿಟ್ಟು. ಸರಿ. ಸೊ ಮನೆಯಲ್ಲಿ ಈಗ ಎಲ್ಲ ಗೊತ್ತಾಗಿ ನಮ್ಮ ಮನೆಯವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಯಾರು ಆ ಹುಡುಗಿ ಮನೆಯವ್ರಿಗೆ ಹಾಕೊಟ್ಬಿಟ್ಟು ನಿಮಗೆ ಅಣ್ಣ ನಿಮಗೆ ಟ್ಯಾಟೂ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನ ಏನ್ ಕವರ್ ಅಪ್ ಮಾಡ್ಬೇಕಾ, ರಿಮೂವ್ ಮಾಡ್ಬೇಕಾ ನಿಮಗೆ? ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ನೀವು ಆ ಮ್ಯಾಟ್ರ್ ಇದ್ರೆ ಮಾತಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ನೀವೇ ಹಿಂಗ್ ಮಾತಾಡಿದ್ರೆ, ನಾನು ಇದುವರೆಗೂ 4 ಜನರ ಹತ್ರ ಮಾತಾಡಿದೆ ಟ್ಯಾಟೂ ಇದು ಮಾಡೋರ ಹತ್ರ. ಅಂದ್ರೆ ಇದೇನು ಅಂತಂದ್ರೆ ದೇವರು, ಇದು ನಂದು ಪರ್ಸನಲ್ ನಂಬರ್. ನನಗೆ ತಲೆಕೆಟ್ ಕೆರೆ ಹಿಡ್ದೋಗಿರುತ್ತೆ ಫಸ್ಟ್ನೇ. ಆಯ್ತು ಈಗ ಅಣ್ಣ ಆ ಹುಡುಗಿ ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಈಗ ನಮ್ಮ ಹುಡುಗಿ ಮನೆಯವ್ರಿಗೆ ಹೇಳೋದು ಅಂತಂದ್ರೆ, ಈಗ ನಾನು ಮದುವೆ ಆಯ್ತಾ ಇದ್ದೀನಲ್ಲ, ಅವ್ರ ಮನೆ ವಿಚಾರ ಗೊತ್ತಾಯ್ತು ಅಂತಂದ್ರೆ ಅವ್ರು ಕೇಳಿದ್ರೆ ನಾನು ಏನು ಉತ್ತರ ಹೇಳಕ್ಕಾಗಲ್ಲ. ಅದು ನೀವು ಬಗೆಹರಿಸ್ಕೋಬೇಕಲ್ಲ, ನೀವು ಬಗೆಹರಿಸ್ಕೋಬೇಕು. ಇವಾಗ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿರೋದಕ್ಕೆ ಏನು ಇವಾಗ ಟ್ಯಾಟೂ ಕವರ್ ಅಪ್ ಮಾಡ್ಬೇಕಾ? ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಅದಕ್ಕೇನೆ ಏನು ಐಡಿಯಾ ಮಾಡಿ ಏನು ಮಾಡ್ಬೋದು ಅಂತ ನನಗೆ ಒಂದು ಇದು ಕೊಟ್ರೆ ನೀವು. ಬಟ್ ಏನು ಅಂತ ಕವರ್ ಅಪ್ ಮಾಡ್ಬೋದು, ಟ್ಯಾಟೂ ರಿಮೂವ್ ಮಾಡ್ಬೋದು. ಬಟ್ ಇದು ಫಸ್ಟ್ ಆಫ್ ಆಲ್ ನಿಮಗೆ ನಂಬರ್ ಯಾರು ಕೊಟ್ಟಿದ್ದು ದೇವರು? ಇದು ಒಂದು ನಂದು ಬಿಸ್ನೆಸ್ ನಂಬರ್. ಇದು ಸಾರಿ, ನನಗೆ ತಲೆಗೆ ಇದೆ. ಇದು ನಂದು ಪರ್ಸನಲ್ ನಂಬರ್. ನೀವು ಬಿಸ್ನೆಸ್ ನಂಬರ್ ಮಾಡಬೇಕು. ಟ್ಯಾಟೂ ರಿಲೇಟೆಡ್ ಒಂದು ಕೆಲಸ ಮಾಡಿ, ನಂದು ಸ್ಟಾಫ್ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಯಾರು ಮಾಡ್ಲಿ ಮಾತಾಡ್ತೀನಿ. ಬಟ್ ನನಗೆ ಧೈರ್ಯ ಕೊಟ್ರೆ ನೀವು, ನಾನು ನಿಮ್ಮ ಹತ್ರನೇ ಮಾಡಿಸ್ತೀನಿ. ಆದ್ರೆ ಆಯ್ತಣ್ಣ, ಖಂಡಿತ ನೋಡಿ. ನಮ್ಮ ಹತ್ರ ಕೇಳಿ ಅಣ್ಣ, ನಂದು ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ಟ್ಯಾಟೂ ವಿಚಾರದಲ್ಲಿ ಆಗದೆ ಇರೋದು ನಮ್ಮ ಹತ್ರ ಯಾವುದೂ ಇಲ್ಲ. ದಯವಿಟ್ಟು ನೀವು ನನ್ನ ಒಂದು ಬಿಸ್ನೆಸ್ ನಂಬರ್ ಇದೆ, ಆ ನಂಬರ್ಗೆ ಫೋಟೋ ಹೊಡೆದ್ಬಿಟ್ಟು ನೀವು ಕಳಿಸಿ. ಇದಕ್ಕೆ ಈಗ ನಾನು ಎದೆ ಫೋಟೋ ಕಳಿಸ್ಬೇಕಾ ನಿಮ್ಗೆ? ಅಣ್ಣ ಎದೆ ಫೋಟೋ ಅಲ್ಲಡ, ಎದೆ ಮೇಲೆ ಟ್ಯಾಟೂ ಇದೆಯಲ್ಲ, ಟ್ಯಾಟೂನ ನೀವು ಫೋಟೋ ಹೊಡಿದೆ. ಟ್ಯಾಟೂನ್ ಫೋಟೋ ಹೊಡೆದ್ಬಿಟ್ಟು ಕಳಿಸಿ ನನಗೆ. ಕಳಿಸ್ಕೊಡ್ತೀನಿ. ಅಲ್ಲಿ ಏನಿಲ್ಲ, ಅಮ್ಮು ಅಂತ ಹಾಕ್ಸಿದೀನಿ. ಅವಳ ಹೆಸರು ಅಮೃತ ಅಂದ್ಬಿಟ್ಟು. ನಮ್ಮ ಹುಡುಗರು ಅದಕ್ಕೆ ಐಡಿಯಾ ಕೊಟ್ಟರು. ಆ ಅಮ್ಮೂನ ಅಮ್ಮ ಮಾಡೋಕ್ಕಾಗಲ್ವಣ್ಣ? ಅಮ್ಮನ ಅಮ್ಮ ಮಾಡ್ಬೋದಣ್ಣ. ಬಟ್ ಯಾವುದೇ ಕಾರಣಕ್ಕೂ ಯಾವ ಕಡೆ ನೋಡಿದ್ರು ಅದು ನೆಕ್ಸ್ಟ್ ಅಮ್ಮು ಥರ ಕಾಣಿಸ್ಬಾರ್ದು. ಎಲ್ಲೂ ತಿದ್ದಿದ್ದೀವಿ. ಅದು ಜಸ್ಟ್ ಅದನ್ನ ಏನ್ ಮಾಡೋದು ಅಷ್ಟೇ. ಒಂದ್ ಗೆರೆ ಚೇಂಜ್ ಮಾಡಿದ್ರೆ ಇದಾಗತ್ತೆ. ಇದಕ್ಕೆ ಧೈರ್ಯ ಕೊಡ್ಬೇಕಣ್ಣ. ನೀವೇ ಒಂದ್ ಬುಕ್ಕಲ್ಲಿ ಅಮ್ಮು ಅಂತ ಬರ್ದ್ಬಿಟ್ಟು ಒಂದ್ ಗೆರೆ ಹಾಕಿದ್ರೆ ಅಂತ ಆಗ್ಬಿಡುತ್ತೆ, ಅಮ್ಮ ಅಂತ ಆಗ್ಬಿಡುತ್ತೆ. ಕನ್ನಡದಲ್ಲಿ ಅಣ್ಣ ಬರ್ದಿರೋದು ನಾವು. ಅಮ್ಮು ಅನ್ನೋದು ಅಮ್ಮ ಆಗ್ಬೇಕಾ ಕನ್ನಡದಲ್ಲಿ? ಹೌದು. ಈಗ ನೀವು ಮೊನ್ನೆ ಕೇರಳದು ಯಾವುದೋ ಒಂದು ಸ್ಟೋರಿ ನೋಡಿದ್ರೆ, ನೀವು ಒಂದು ಸೆಲ್ಫಿ ತಗೊಂಡ್ಬಿಟ್ಟು ಒಂದು ಹುಡುಗ ಸೂಸೈಡೇ ಮಾಡ್ಕೊಂಬಿಟ್ಟ. ಹೌದು ಸ್ವಾಮಿ. ಇದರಲ್ಲಿ ನೋಡಿದೆ.
ಅವ್ರಿಗೆ ಯಾರೋ ಸುಮ್ನೆ ಬಸ್ಸಲ್ಲಿ ನಿಂತಿರೋರ್ಗೆ ಹಾ ಸುಮ್ನೆ ಏನೋ ಇದ್ ಮಾಡಿದ್ರೆ ಅವರು ಸತ್ಯ ಹೋದ್ರಂತೆ ಪಾಪ. ಹೌದು ವೈರಲ್ ಆಗಿದೆ ಅದು. ಅದನ್ನ ಬಿಡಿ. ಟೈಮ್ ಕೆಟ್ರೇಣ ಟ್ಯಾಟೋ ಅಂತಲ್ಲ ಆಟ ಸಾಮಾನು ಏನ್ ಬೇಕಾದ್ರೂ ಮಾಡ್ಬಿಡ್ತದೆ. ಹೌದೌದು. ಸರಿ ಅಣ್ಣ, ಈಗ ಒಂದು ಕೇಳಿಸ್ಕೊಳ್ಳಿ ನೀವು. ಈಗ ಇದು ನಂದು ಪರ್ಸನಲ್ ನಂಬರ್, ಓಕೆನಾ? ನನಗೆ ಸಿನಿಮಾದವ್ರದ್ದು ಏನಾದ್ರು ಕಾಲ್ ಬರ್ತದೆ, ಆಮೇಲೆ ನಾನು ಗಾಡಿ ಓಡಿಸ್ಬೇಕಾದ್ರೇನು ಸೈಡ್ ಗಾಸ್ ಮಾತಾಡ್ತಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಏನೋ ಹೇಳ್ತಾ ಇದ್ರೆ ನಿಮ್ ಸಮಸ್ಯೆ. ನಿಮ್ಗೆ ಯಾಕೆ ನನ್ನ ಸಮಸ್ಯೆ ಹೇಳಿ? ನಿಮ್ಗೆ ನಾನೊಂದು ಬಿಸ್ನೆಸ್ ಕೊಡ್ತಾ ಇದ್ದೀನಿ, ನೀವು ದಯವಿಟ್ಟು ಇಷ್ಟು ಬಿಲ್ಡಪ್ ಹಾಕೊಳಂಗಿದ್ರೆ, ಇಷ್ಟು ಬಿಸಿ ಇದ್ರೆ ಬೇಕಾದ್ರೆ ನಾನು ಬೇರೆ ಕಡೆನೆ ಮಾಡ್ಸ್ಕೊತೀನಿ. ಏನೋ ಒಂದು ಸ್ಪಂದಿಸಿ ನನ್ನ ಕಷ್ಟಕ್ಕೆ ಏನೋ ನೀವು ಎದ್ದೇಳ್ತೀರಾ ಅಂತ ಹೇಳಿದೆ ಅಷ್ಟೇ. ಅದ್ ಬಿಟ್ಬಿಟ್ಟು ನಾನು ಇಷ್ಟೊಂದು ಸೆಲೆಬ್ರಿಟಿ ಮಾಡ್ತಾರೆ ಅವ್ರು ಮಾಡ್ತಾರೆ ಅಂದ್ರೆ ಬರೀ ಸೆಲೆಬ್ರಿಟಿಗೆ ಹಾಕೊಂಡು ಕೂತ್ಕೊತೀರಾ ನೀವು? ನಿಮ್ಮ ಹೆಸರೇನು? ಬದ್ರಿ ಅವ್ರೆ. ಹಾ, ನನಗೆ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಅವಾಗಿಂದ ನನ್ನ ಪರ್ಸನಲ್ ನಂಬರ್ ನಂದು ಪರ್ಸನಲ್ ನಂಬರಿಂದ ನಿಮಗೆ ಮಾಡ್ತಿರೋದು. ನನ್ನ ಹತ್ರ ಇನ್ನೂ 3 ನಂಬರ್ ಐತೆ. ನಾವು ಏನು ಕಮ್ಮಿ ಮಕ್ಕಳಲ್ಲ. ನಿಮ್ಮ ಹತ್ರ ಏನೋ ಆಗಿರೋ ವಿಚಾರ ಓಪನ್ ಆಗಿ ಹೇಳ್ಕೊತು ಅಂತಂದ್ರೆ ನೀವು ಈ ಥರ ನಮಗೆ ರೆಸ್ಪಾನ್ಸ್ ಮಾಡ್ತೀರಾ ಅಂದರೆ ಹೋಗಿ ದಯವಿಟ್ಟು ಯಾರಿಗೂ ಹಿಂಗೆ ಹೇಳ್ಬೇಡಿ. ನೀವು ಪರ್ಸನಲ್ ನಂಬರ್ ಅಂದ್ರೆ ಹಂಗಾರೆ ಯಾಕೆ ಇಟ್ಕೊಂಡಿದ್ರ ಈ ನಂಬರ್? ಹಲೋ ಸ್ವಾಮಿ ಅಲ್ಲ ರೀ, ಬದ್ರಿ. ಆಯ್ತಣ್ಣ, ಯಾಕೆ ಹಿಂಗೆ ಅಂದ್ರೆ ಮತ್ತೆ ಪರ್ಸನಲ್ ನಂಬರ್ ಅಂದ್ರೆ ತಗೊಂಡೋಗಿ ಪರ್ಸಲ್ ಇಟ್ಕೊಳ್ಳಿ ನೀವು ನಂಬರ್ನ. ಅದ್ ಬಿಟ್ಬಿಟ್ಟು ಇಲ್ಲಿ ಪರ್ಸನಲ್ ನಂಬರ್ ಅವಾಗಿಂದ ಇದ್ ಮಾಡ್ತಾ ಇದ್ರೆ ನನಗೂ ಇಲ್ಲಿ ತಿಕ್ಲತ್ತದ. ಇನ್ನೇನ್ ಮತ್ತೆ ದೇವ್ರು ಓಲಿ ಬಿಡಿ, ಆಯ್ತು. ಏನೋ ಬಿಡಿ, ಆಯ್ತು. ನೀವೇನೋ ಫೆಸ್ಟೇಷನ್ ಇದ್ದೀರಾ ಅಂತ ಅನ್ಸುತ್ತೆ. ದೇವಸ್ಥಾನದಲ್ಲಿ ಅವನಿಗೆ ಯಾಕೆ ನಮ್ಮ ಮುಂದೆ ಎಲ್ಲ ಎಳಿತೀರಾ ನೀವು? ನಮ್ಮ ಪರ್ಸನಲ್ ವಿಚಾರಗಳೇ ನಮ್ಗೆ ಸಾಕಷ್ಟಾಗಿ ನಮ್ಗೆ ಇಲ್ಲಿ ಊರ್ ಬಾಗ್ಲಾಗ ಕೂತೈತೆ ಇಲ್ಲಿ ನಮ್ಗೆ. ಅಪ್ಪ ಆಯ್ತು ಸರಿ, ಆಯ್ತು ಪಾಪ. ನೀವೇನೋ ಸಮಸ್ಯೆಯಲ್ಲಿ ಇದ್ದೀರಾ, ಅದಕ್ಕೆ ನನ್ಗೆ ಹಿಂಗ್ ಮಾತಾಡ್ತೀನಿ. ಅಲ್ಲ ಏನ್ ನಿಮ್ಗೇನ್ ಸಮಸ್ಯೆ ಇಲ್ವಾ? ಎಲ್ರಿಗೂ ಸಮಸ್ಯೆ ಇದ್ದೇ ಇರ್ತದೆ. ನನಗಿರುತ್ತೆ, ನನಗೆ 1000 ಸಮಸ್ಯೆ ಇರುತ್ತೆ. ಅದಲ್ಲ, ಆಯ್ತು ಅರ್ಥ ಆಯ್ತು. ಇವಾಗ ನಿಮಗೆ ಬಂದು ಆ ಟ್ಯಾಟೂ ಇಂದ ನಿಮ್ಮ ಲೈಫ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಲ್ವಾ? ಎಲ್ಲಾಗಿದೆ, ಏನಾಗಿದೆ ಅಂತಂದ್ರೆ ಏನ್ರಿ ನೀವ್ ಏನೇನೋ ಹೇಳ್ತೀಯಲ್ಲಪ್ಪ ನೀನು. ಸರಿ ಆಯ್ತು, ಪರವಾಗಿಲ್ಲ. ಈಗ ನೀವು ಬಂದ್ಬಿಟ್ಟು ಟ್ಯಾಟೂ ರಿಲೇಟೆಡ್ ಕಾಲ್ ಮಾಡಿದ್ರಾ? ಇದು ನನ್ನ ಪರ್ಸನಲ್, ನಾನು ಇಷ್ಟೇ ಹೇಳ್ತಿರೋದು, ಇದು ನನ್ನ ಪರ್ಸನಲ್ ನಂಬರ್. ಟ್ಯಾಟೂ ಅಂತ ಅಂದ್ಬಿಟ್ಟು ಇನ್ನೊಂದು ನಂಬರ್ ಇದೆ ಅಣ್ಣ. ಒಂದ್ ನಿಮಿಷ, ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಯಾಕಣ್ಣ? ಗುರು, ನಿನ್ ಪರ್ಸನಲ್ ನಂಬರ್ ತಗೊಂಡೋಗಿ ತಿಪ್ಪೆಗಿಸಿ ಆಯ್ತಾ? ಸುಮ್ಮನೆ ಮಾತಾಡ್ತಾರೆ ಪರ್ಸನಲ್ ನಂಬರು ಅಂತಂದ್ರೆ ಏನು ಊರ್ಗಿಲ್ದ ನಂಬರ್ ಇಟ್ಟಿದ್ಯಾ ನೀನು? ಅಲ್ಲ, ನೀನ್ ತಪ್ಪಾಗಿ ಶುರು ಮಾಡಿದವ್ರು ನೀನು ಮಾತಾಡಕ್ಕೆ, ನಾನಲ್ಲ. ಕೆಣಕದಲ್ಲ, ನಂಬರ್ ಯಾರು ಕೊಟ್ರು? ಹಾ, ಕೆಚ್ಬಿಡ್ತೀನಿ ಬಂದ್ರೆ. ನನ್ಗೆ ಈಗ್ಲೇ ತಲೆ ಕೆಟ್ಟು ನನ್ಗೆ ಗೊಬ್ಬರ ಆಗೈತೆ. ಸುಮ್ನೆ ನನ್ಗೆ ಇನ್ನ ಇದ್ ಮಾಡ್ಬಾರ್ದು, ರೋಸ್ಬಾರ್ದು. ಡ್ರಿಂಕ್ಸ್ ಮಾಡಿದಿರಣ್ಣ? ನೀನೇ ಅದೆಲ್ಲ ಕೇಳಕ್ಕೆ ನೀನು ಬಾಯಿ ಮುಚ್ಕೊಂಡು ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ನೀನು. ಏಯ್ ಮುಚ್ಚ ಬಾಯ್ನ. ಯಾವ ಗುರು? ನಿನ್ಗೆ ಟ್ಯಾಟೋ ಹಾಕೋದು ಕಲ್ಸ್ಕೊಟ್ನಲ್ಲ ಅವ್ನಿಗೆ ಹೇಳು ಗುರು ಅಂದ್ಬಿಟ್ಟು. ನಿನ್ ಗಾಡಿ ಓಡ್ಸೋದು ಹೇಳ್ಕೊಟ್ನಲ್ಲ ಅವ್ನಿಗೆ ಹೇಳು ಗುರು ಅಂದ್ಬಿಟ್ಟು. ನಿಂಗೆ ಪೆನ್ ಹಿಡಿದು ಬರೆಯೋದು ಹೇಳ್ಕೊಟ್ರಲ್ಲ ಅವ್ರಿಗೆ ಹೇಳು ಗುರು ಅಂದ್ಬಿಟ್ಟು. ನಾನೇ ಬದ್ನೆಕಾಯಿ ಗುರು ನಿಮ್ಗೆ? ಬೇಡ, ನಾನು ಮಾತಾಡಲ್ಲ, ಬೇಡ ಅಂತ ಸುಮ್ಮನಿದ್ದೀನಿ. ಬತ್ತ ಜಾಸ್ತಿನೇ ಆಯ್ತೈತಲ್ಲ ಇಲ್ಲಿ ನಿಂದು. ತಲೆ ಕೆಡ್ಸ್ಬೇಡಿ. ನನಗೆ ಕೆಟ್ಟು 2 ತಿಂಗಳಾಯ್ತು. ನೀನ್ ತಲೆ ಕೆಟ್ಕೋಬರು, ನಿನ್ ತಲೆ ಕೆಟ್ಕೊ, ನೀನ್ ಏನಾದ್ರು ಕೆಟ್ಕೊ, ನನಗೆ ಅದೆಲ್ಲ ಬೇಡ. ಮತ್ತೆ ಕೊಟ್ಟಿದ್ಯಾರು? ಏನ್ ಬೇಡ ಅಂದ್ಬಿಟ್ಟು ಇಲ್ದದೆಲ್ಲ ಕೇಳಿದ್ರೆ? ಇಲ್ದಿದ್ದೆಲ್ಲ ಕೇಳಿಲ್ಲ, ಮುಟ್ಟಾಳ ತಿಕ್ಲಾ. ಸುಮ್ಮನೆ ನನಗೆ ತಲೆ ನಾನು ಹೇಳ್ತಿರೋದು. ನಿಮ್ಮ ಅಪ್ಪ ತಿಕ್ಲಾ ಮಾತಾಡ್ತಿದ್ಯಾ? ಯಾವನ್ಗೆ ಅಂತಿದ್ಯಾ? ಬಂದ್ರೆ ನಿನ್ಗೆ ಎಲ್ಲ ಸ್ಟುಡಿಯೋಗ್ ಬಂದ್ರೆ ಮಾತ್ರ ನಿನಗೆ ಅಲ್ಲ. ಸ್ಟುಡಿಯೋಗ್ ನಾನು ಬಂದ್ರೆ ಹೇಳ್ತಾ ಇದೀನಿ, ನಮ್ಮ ಹುಡುಗರು ಕಳ್ಸಿದ್ರೆ ತಿಕ್ಲಾ ಮೆಂಟ್ಲು ಕುಡ್ದಿದ್ಯಾ ಅಂತ ಕೇಳ್ದೆ. ನಿನ್ ದುಡ್ಡಲ್ಲಿ ನೀನ್ ಎಣ್ಣೆನಾದ್ರೂ ಹೊಡ್ಕೊ, ನೀನ್ ಏನೇನಾದ್ರೂ ಮಾಡ್ಕೊಳಪ್ಪ. ಕುಡ್ದಿದ್ಯಾ ಅಂತ ಕೇಳ್ದೆ. ಒಳ್ಳೇದ್ ಕೆಟ್ಟದ್ ಹೇಳೋದಕ್ಕೇನು? ಆಯ್ತು, ನೀನೇನೋ ಫೆಸ್ಟೇಷನ್ ಇದೆಯಾ, ನಿನ್ಗೆ ಯಾರೋ ಮೋಸ ಮಾಡಿದಾರೆ, ಅದೇನೋ ಬ್ಲಾಕ್ ಮೇಲು ಅಂತ ಬೊಗಳ್ತಿದ್ಯಾ. ನನ್ನ ಮೇಲೆ ಯಾಕೆ ರೇಗಾಡ್ತಿದ್ಯಾ ನೀನು? ನಿನಗೆ ಟ್ಯಾಟೂ ರಿಕ್ವೈರ್ಮೆಂಟ್ ಇದೆಯಪ್ಪ, ನೀನು ಟ್ಯಾಟೂನ ಚೇಂಜ್ ಮಾಡಿಸ್ಬೇಕು ಅಂತ ಮಾಡಿದ್ಯಾ. ಅದ್ಬಿಟ್ಟು ಅತಿಯಾಗಿ ಮಾತಾಡಿದ್ರೆ ನನಗೆ ಮಾತಾಡಕ್ ಬರಲ್ಲ ಅಂತನಾ? ನಾನು ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಅದು ನೀನ್ ಕೊಡ್ತಿರೋ ವಾರ್ನಿಂಗು ಅದು ತಿಳ್ಕೊಂಬಿಡು. ನನ್ 2ನೇ ಮುಖ ತೋರ್ಸಿದ್ರೆ ನಿನಗೆ 2ನೇ ಮುಖನ ದಡ್ಡ ಕುಡಿಯೋದ್ ಬಿಡೋ. ಫಸ್ಟ್ ಎಣ್ಣೆ ಹೊಡೆದಿದ್ದು ಇಳಿದ್ಮೇಲೆ ಫೋನ್ ಮಾಡು, ನನಗೆ ಸೈಕ್ ಮಾಡ್ಬೇಡ. ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೋ ನಾನು ನಿನ್ಗೋಸ್ಕರ ಯೂಸ್ಲೆಸ್ ಫೆಲೋ, ನಿನ್ನ ಕುಡ್ಕೊಂಡು ಮಾತಾಡ್ತಿದ್ಯಾ ಅಂತ ಮೊದಲೇ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನನ್ಗೇನು ಟ್ಯಾಟೂ ನಿನ್ಗೆ ಟ್ಯಾಟೂ ಓಕೆ, ನಾನು ಟ್ಯಾಟೂ ರೆಸ್ಪೆಕ್ಟ್ ಮಾಡ್ತೀನಿ, ನೀನ್ ಟ್ಯಾಟೂ ಹಾಕ್ತಕ್ಕಂತ ನನ್ನ ಇದ್ ಮಾಡಿದ್ಯಾ. ಅದನ್ನ ಬಿಟ್ಬಿಟ್ಟು ಅತಿಯಾಗಿ ಮಾತಾಡಬಾರ್ದು, ಅರ್ಥ ಆಯ್ತಾ? ಸುಮ್ನೆ ನನಗೆ ನೋಡೋ, ನನಗೆ ಇವಾಗ ನನಗೆ ಬೈಯೋದಂದ್ರೆ ಮಜಾ. ಸುಮ್ನೆ ನಮ್ಗೆ ಯಾವ್ದೋ ಟೆನ್ಷನ್ ಇದೀನಿ, ಅದ್ರ ಮೇಲೆ ಟೆನ್ಷನ್ ಕೊಟ್ಬಿಟ್ಟು ನಮ್ಗೆ ಚಿಕ್ಲತ್ತಬೇಡ. ಫಸ್ಟ್ ಇಲ್ಲಿ ಜನಗಳದ್ದು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ, ಕಾಲ್ ಮಾಡಿದ್ರೆ ಇದ್ ಮಾಡಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಬೇಜಾನ್ ಕಂಪ್ಲೇಂಟ್ ಗಳಿದಾವೆ. ಅದಕ್ಕೆ ಎಲ್ಲಾ ಕಾರಣ ಅಟೆಂಡ್ ಮಾಡಿ ನೀನಾಗಿ ನೀನ್ ಕಟ್ ಮಾಡೋವರೆಗೂ ಕಟ್ ಮಾಡಬಾರ್ದು ಅಂತ ಇದೀನಲ್ಲ.
ಇದಕ್ಕೆ ನನಗೆ ಕುಡ್ಕೊಂಡು ಏನೇನೋ ಮಾತಾಡ್ತಿದ್ಯಾ? ಅಲ್ಲ ಬೇಡ. ನನಗ್ ಬೈದ್ಬಿಟ್ಟು ನೀನ್ ಬದುಕೊಳಕ್ ಆಯ್ತದ? ಏಯ್ ನೀನು ಬೇಡ, ಸುಮ್ಮನಿರು ಪ್ಲೀಸ್. ದಯವಿಟ್ಟು ಇಲ್ಲಿ ನೋಡ್ರಿ ಹೇಳ್ತಾ ಇದ್ದೀನಿ, ನಾನು ಏನೋ ಟೆನ್ಷನ್ ಅಲ್ಲಿ ಇದ್ದೀನಿ, ನನಗೆ ಜಾಸ್ತಿ ಮಾತಾಡಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ಕುಡ್ಕೊಂಡು ಹೆಂಗ್ ಬೇಕು ಮಾತಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ? ಹೆಂಗ್ ಬೇಕು ಹಂಗ ನೀನ್ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನೀನ್ ನೆಟ್ಗಿದ್ ಕರೆಕ್ಟ್ ಆಗಿ ಮಾತಾಡ್ತಿದ್ಯಾ ನೀನು? ನನ್ಗೆ ಹೇಳ್ತಿಯಲ್ಲ ನೀನು ದೊಡ್ಡ ಮನುಷ್ಯ. ಅಪ್ಪ ದೊಡ್ಡ ಮನುಷ್ಯ ಅಲ್ಲಪ್ಪ, ನಾನು ಹಾಕಿದ್ದೀನಲ್ವಾ ನನ್ನ ಭಯದಲ್ಲಿ, ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಶಿಕ್ಷಕ ನಾನು ಅಂತ ನಾನೇ ದೊಡ್ಡ ಮನುಷ್ಯ ಹೆಂಗಾಗ್ತಿದ್ಯಾ? ಅದೆಲ್ಲ ಬೇಡ. ನಂಬರ್ ಕೊಟ್ರೆ ಹೇಳ್ಬೋದು, ನನಗೆ ತಲೆಗೆಟ್ಬಿಡ ಹೇಳ್ಬೋದು. ಚಿಕ್ಕ ಬಾಯ್ಲಿ ನನಗೂ ಫಾರ್ವರ್ಡ್ ಮೆಸೇಜು ಸ್ಟೇಟಸ್ ಕಳ್ದು ಇಲ್ಲ ಹಾಕೊಳಕ್ ಬರ್ತದೆ, ದೊಡ್ಡದಾಗಿ ಮಾತಾಡಬಾರ್ದು. ಆಯ್ತು ಬಿಡಪ್ಪ, ಅದೇನೋ ಅಂತಾರಲ್ಲ, ವಾದ ಮಾಡೋದು ಕೂಡ ಒಂದು ರೈಟ್ ಪರ್ಸನ್ ಹತ್ರ ಮಾತಾಡ್ಬೋದು. ನೀನ್ ಎಣ್ಣೆ ಹುಡ್ಕೊಂಡ್ ಮಾತಾಡ, ನಾನು ಏನಪ್ಪ ಮಾತಾಡ್ಲಿ? ಏ ಗುರು, ಏನು ಎಣ್ಣೆ ಹೊಡೆಯೋ ಹತ್ರ ಕಾಣ್ತೇನೆ ನಿನ್ ಕಣ್ಣಿಗೆ ನಾನು? ದೊಡ್ಡ ಪಿವಟ್ ಕಣ್ಣಗೆ ಕಾಣ್ತೀಯ ಒಂದ್ ಕಡೆಯಿಂದ. ಹೇಳಪ್ಪ ನೀನು ಜಾಸ್ತಿ ಮಾತಾಡ್ಬೇಡಲ್ಲಿ. ಮೆಟ್ಟು ಮೂರ್ ಭಾಗ ಆಗಂಗ್ ಹೊಡೆದ್ ಬಿಡ್ತೀನಿ. ಹೌದಾ? ಇಲ್ಲ ಹುಚ್ಚ, ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಅಲ್ಲ ಯಾರೋ ಟ್ಯಾಟೂಗೋಸ್ ಅಂತ ಹೆಸರು ಹೇಳಿದಕ್ಕೆ ಮಾತಾಡ್ತಿದ್ದೀನಿ. ಏಯ್ ಅರ್ಥ ಆಯ್ತಾ? ಯಾರೋ ಗೊತ್ತಿರೋರು ನನಗೆ ತಿಕ್ಲಾಕಿಸ್ಬಾರ್ದು, ನನಗೆ ಪರ್ಸನಲ್ ವಿಷಯಕ್ಕೆಲ್ಲ ಬರ್ಬಾರ್ದು ನನಗೆ. ನೀನ್ ಬರಕ್ ನೀನ್ ಯಾವ ನನ್ ಪರ್ಸನಲ್ ಬರಕ್ಕೆ ನಾನು ಎಣ್ಣೆನಾರು ಹೊಡಿತೀನಿ, ಇನ್ನೊಂದನಾರು ಮಾಡ್ತೀನಿ. ನೀನ್ ಯಾರು ಕೇಳಕದ್ನ ಮತ್ತೆ? ನನಗೇನು ಫೋನ್ ಮಾಡಿದ್ಯಾ? ಏಯ್ ನಾನು ರೋಡಲ್ಲಿ ಇದ್ದೀನಿ, ನಿನ್ ತರ ಕಿಚ್ಚಕ್ಕಾಗಲ್ಲ. ನಾನು ಸುಮ್ಮನೆ ಇರೋ, ನನಗೆ ಪರ್ಸನಲ್ ನಮ್ಗೆ ತಲೆನೋವುಗಳು ಜಾಸ್ತಿ ಇದಾವೆ. ಹೇಳ್ತಾ ಇದ್ದೀನಿ, ಅವಾಗ ನಾ ಮಾತಾಡ್ತಿದ್ದೀನಿ ಅಂತಂದ್ರೆ ಮುಚ್ಕೊಂಡು ಸುಮ್ಮನೆ ಸ್ಟ್ರೈಕ್ ಮಾಡ್ಬಾರ್ದು ನನಗೆ. ಯಾರು ಮಾತಾಡ್ತಿರೋದು? ಇನ್ನ ಗೊತ್ತಾಗಿಲ್ವಾ ನಿಂಗೆ? ಸಂತುನಾ? ಅಯ್ಯೋ, ವಾಯ್ಸ್ ಗೊತ್ತಾಯ್ತಾ ಬರ್ಲೆ? RJ Sunil, prank calls.